ಕಂದಾಯ ಇಲಾಖೆಯಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ಬಯಲಿಗೆಳಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಕಂದಾಯ ಇಲಾಖೆಯಲ್ಲಿ ಮಾನ್ವೀಯ ಕಂದಾಯ ಇಲಾಖೆಯಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ಹೊರ ಬರ್ತಾ ಇದೆ. ಕುರುಡಿ RI ಮಹೇಶ್ ಪಾಟೀಲ್ ಮೇಲೆ ಮತ್ತೊಂದು ಆರೋಪ ಈಗ ಬಂದಿದೆ. ಖಾತೆ ವರ್ಗಾವಣೆಗೆ ಲಂಚ ಪಡೆದು ರೈತನಿಗೆ ವಂಚಿಸಿರುವಂತಹ ಆರೋಪ ಕೇಳಿ ಬಂದಿದ್ದು, ರಾಜಲಬಂಡ ಗ್ರಾಮದ ರೈತ ಹುಲಿಗೆಪ್ಪನಿಗೆ ವಂಚಿಸಿದ್ರಂತೆ RI. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಇದೆ. ಮಾನ್ವಿ ಕಂದಾಯ ಇಲಾಖೆಯಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ನಡೀತಾ ಇದೆ. ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದೆ. ಕುರುಡಿ RI ಮಹೇಶ್ ಪಾಟೀಲ್ ಮೇಲೆ ಮತ್ತೊಂದು ಆರೋಪ ಈಗ ಕೇಳಿ ಬಂದಿದೆ. ಖಾತೆ ವರ್ಗಾವಣೆಗೆ ಲಂಚ ಪಡೆದು ರೈತನಿಗೆ ವಂಚಿಸಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂತದ್ದು. ರಾಜಲಬಂಡ ಗ್ರಾಮದ ರೈತ ಹುಲಿಗೆಪ್ಪನಿಗೆ RI ವಂಚಿಸಿದ್ದಾರೆ ಎಂಬ ಆರೋಪ ಇದೆ. ನೊಂದ ರೈತ ಹುಲಿಗೆಪ್ಪ ನಾಯ್ಕರಿಂದ ರಾಯಚೂರು ACಗೆ ದೂರನ್ನ ನೀಡಲಾಗಿದೆ. ಇನ್ನು ಮಾನ್ವಿ ಕಂದಾಯ ಇಲಾಖೆಯಲ್ಲಿ ಏನಿದು ಭ್ರಷ್ಟಾಚಾರ? ದಿನಕ್ಕೊಂದು ಭ್ರಷ್ಟಾಚಾರ ಆಚೆ ಬರ್ತಾ ಇದೆಯಲ್ಲ. ಎಷ್ಟು ಭ್ರಷ್ಟಾಚಾರವನ್ನ ಈ ಕಂದಾಯ ಇಲಾಖೆಯಲ್ಲಿ ಮಾಡಲಾಗ್ತಾ ಇದೆ. ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕಾದಂತಹ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಕಂದಾಯ ನಿರೀಕ್ಷಕ ಮಹೇಶ್ ಪಾಟೀಲನ ಮತ್ತೊಂದು ಕರ್ಮಕಾಂಡ ಇದು ಅಂತ ಹೇಳ್ಬೋದು. ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ಹುಲಿಗೆಪ್ಪ ನಾಯಕ ಎಂಬುವವರ ಜಮೀನು ಗೋರ್ಕುಲ್ ಗ್ರಾಮದಲ್ಲಿದ್ದು ಸರ್ವೆ ನಂಬರ್ 512ರಲ್ಲಿ 3 ಎಕರೆ 35 ಗುಂಟೆ ಇದೆ. ಆದ್ರೆ ಕುರುಡಿ ಹೋಬಳಿಯ ಕಂದಾಯ ನಿರೀಕ್ಷಕ ಮಹೇಶ್ ಪಾಟೀಲ್ ಹಣ ತಿಂದು ನಾಗೇಂದ್ರ ಹಾಗೂ ವೆಂಕಟೇಶ್ ಎಂಬ ವ್ಯಕ್ತಿಗೆ ಜಮೀನು ಖಾತೆಯನ್ನ ವರ್ಗಾವಣೆ ಮಾಡಿದ್ದಾರೆ. ಈ ಸಂಬಂಧ ಹುಲಿಗೆಪ್ಪ ನಾಯಕ ರಾಯಚೂರು ಸಹಾಯಕ ಆಯುಕ್ತರಿಗೆ ನ್ಯಾಯ ಬೇಕು ಅಂತ ದೂರು ಕೊಟ್ಟಿದ್ದಾರಂತೆ. ಈ ಕಂದಾಯ ಇಲಾಖೆಗೆ ಅಮಾಯಕ ರೈತರು ಮಾನ್ವಿ ಕಂದಾಯ ಕಚೇರಿಗೆ ನಿತ್ಯ ಕೆಲಸಕ್ಕಾಗಿ ಬರ್ತಾರೆ, ಅಲ್ದಾಡ್ತಾರೆ. ಆದ್ರೆ ಯಾವ ಸಮಸ್ಯೆ ಇದೆ ಅಂತ ಇಲ್ಲಿ ಕೇಳುವಂತಹ ಅಧಿಕಾರಿಗಳು ಒಬ್ರು ಇಲ್ಲ. ಮಾನ್ವಿ ತಹಶೀಲ್ದಾರ್ ಆಫೀಸ್ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ದಿನಕ್ಕೊಂದು ಸಮಸ್ಯೆಗಳು, ದಿನಕ್ಕೊಂದು ಭ್ರಷ್ಟಾಚಾರಗಳು. ಅಲ್ಲಿರುವಂತಹ ಅಧಿಕಾರಿಗಳು ಯಾವುದೇ ಸಾರ್ವಜನಿಕರ ಒಂದು ಸಮಸ್ಯೆಗಳನ್ನ ಕೇಳಲ್ಲ. ಅವರಿಗೆ ಬೇಕಾದಂಗೆ ಇರ್ತಾರೆ, ಬೇಕಾದಂಗೆ ಬರ್ತಾರೆ, ಬೇಕಾದಂಗೆ ಹೋಗ್ತಾರೆ ಅನ್ನೋ ಒಂದು ಆರೋಪಗಳು ಬಹಳಷ್ಟು ಕೇಳಿ ಬರ್ತಾ ಇದೆ. ಅದರಲ್ಲೂ ಮಾನ್ವಿಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು ಇದು. ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕಾದಂತಹ ಈ ಕಂದಾಯ ಕಚೇರಿ ಅಥವಾ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಈ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ಅಮಾಯಕ ಏನು ರೈತ ಪಾಪ ಏನೋ ಒಂದು ಖಾತೆ ವರ್ಗಾವಣೆ ವಿಚಾರಕ್ಕೆ ಅದನ್ನು ಕೂಡ ಮೋಸ ಮಾಡಿದ್ದಾರೆ ಅಂತ ಅಂದ್ರೆ ಹೇಗೆ? ಕುರುಡಿ ಕಂದಾಯ ನಿರೀಕ್ಷಕ ಮಹೇಶ್ ಪಾಟೀಲ್ನ ಮತ್ತೊಂದು ಕರ್ಮಕಾಂಡ ಇದು ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ದುಡ್ಡಿನ ಆಸೆಗಾಗಿ ಯಾವೆಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಾರೆ ಇವ್ರುಗಳು. ನಮಸ್ಕಾರ. ನಮಸ್ತೆ ಭಯ ಬ್ರದರ್. ನಮಸ್ತೆ. ಏನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ನು ಪರಶುರಾಮ್, ಈ ಮಾನ್ವಿ ಅನ್ನೋ ಒಂದು ಕಂದಾಯ ಕಚೇರಿ ಏನಿದೆ ಅಂದ್ರೆ ತಹಶೀಲ್ದಾರ್ ಆಫೀಸ್, ಇಲ್ಲಿ ಒಂದಲ್ಲ ಒಂದು ಭ್ರಷ್ಟಾಚಾರಗಳು, ಒಂದಲ್ಲ ಒಂದು ಸಮಸ್ಯೆಗಳು ಕೇಳಿ ಬರ್ತಾ ಇದೆ. ಈಗ ಮತ್ತೊಂದು ಕರ್ಮಕಾಂಡ ಕೂಡ ಬಯಲಾಗಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಅಪ್ಡೇಟ್? ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕೆಂಬುದೇ ಒಂದು ರೀತಿಯಲ್ಲಿ ಸೂಚನೆ ಇದೆ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿಯ ಅಂದ್ರೆ ಏನಾಗಿದೆ ಅಂದ್ರೆ ಒಂದು ರೀತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರ್ತಾ ಇದೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ ಬಯಲಿಗೆ ಬಂದಿದೆ. ಅದೇ ಯಾರಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಹೋಬಳಿಯ ನಾಡ ಕಚೇರಿಯ RI ಅಂದ್ರೆ
ಕಂದಾಯ ನಿರೀಕ್ಷಕ ಅವರು ಅಂದ್ರೆ ಮಹೇಶ್ ಪಾಟೀಲ್ ಅವರು ಮತ್ತೊಂದು ಪ್ರಕರಣವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ರಚನಾ. ಯಾಕಂತಂದ್ರೆ ಅನಾಮಧೇಯ ವ್ಯಕ್ತಿಗಳಿಗೆ ಅಂದ್ರೆ ಈ ಸಂಬಂಧ ಇಲ್ಲದ ವ್ಯಕ್ತಿಗಳಿಗೆ ಮಹೇಶ್ ಪಾಟೀಲ್ ಅವರು ಹುಲಿಗಪ್ಪ ಮತ್ತು ತಂದೆ ತಿಮ್ಮಯ್ಯ ಎಂಬ ವ್ಯಕ್ತಿ ಜಮೀನು ಮತ್ತು ಬೇರೆಯವರಿಗೆ ಮಾರಿದ್ದಾರೆ, ಅಂದ್ರೆ ವರ್ಗಾವಣೆ ಮಾಡಿದ್ದಾರೆ. ಈ ರೀತಿ ವರ್ಗಾವಣೆ ಮಾಡಿದ್ದಾರೆ ಅಂತ ಇದು ಕಾನೂನು ಬಾಹಿರ, ಇದು ಕಾನೂನು ಪ್ರಕಾರ ಅಪರಾಧ ಅಂತ ಹೇಳ್ಬೋದು ರಚನಾ. ಇನ್ನು ರೈತರ ಹತ್ರ ಇವರು ದುಡ್ಡಿಸ್ಕೊಂಡು ನಾಗೇಂದ್ರ ಮತ್ತೆ ವೆಂಕಟೇಶ್ ಅಂತ ಯಾರೋ ಇಬ್ರು ವ್ಯಕ್ತಿಗಳಿಗೆ ಇವರು ಖಾತೆಯನ್ನ ಮಾಡ್ಕೊಟ್ಟಿರೋದಾ? ರಚನೆ ಏನಂತಂದ್ರೆ ಸಂಬಂಧ ಇಲ್ಲದ ವ್ಯಕ್ತಿಗಳು ಅಂತಂದ್ರೆ ಹುಲಿಗಪ್ಪ ಎಂಬುವರು ಮೂಲತಃ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದವರು. ಇವರು ಹೊಲ ಬಂದು ಗೋರ್ಕಲ್ ಸೀಮಾ ಅಂದ್ರೆ ಪಕ್ಕದಲ್ಲಿ ಊರು ಇರ್ತಕ್ಕಂಥದ್ದು ಗೋರ್ಕಲ್ ಗ್ರಾಮದಲ್ಲಿ ಸರ್ವೆ ನಂಬರ್ 3 ಎಕರೆ 25 ಗುಂಟೆ ಇದೆ ಅಂತಂದ್ರೆ 3 ಎಕರೆ 25 ಗುಂಟೆ ಜಮೀನನ್ನು ಅಂದ್ರೆ ಅಮಾಯಕರು ಇದ್ದಾರೆ, ಅಂದ್ರೆ ಹುಲಿಗಪ್ಪ ಎಂಬ ಅಮಾಯಕ ವ್ಯಕ್ತಿ. ಆ ವ್ಯಕ್ತಿ ಹೇಳೋ ಪ್ರಕಾರ ಏನಂತಂದ್ರೆ ನನ್ನ ಹೆಸರ ಮೇಲೆ ಇರ್ತಕ್ಕಂಥ ಜಮೀನು ಅನಾಮಧೇಯ ವ್ಯಕ್ತಿಗಳಿಗೆ ಭೌತಿ ವಿರಾಸತ್ತು ವರ್ಗಾವಣೆ ಮಾಡಿದ್ದಾರೆ, ಇದು ಕಾನೂನು ಪ್ರಕಾರ ಅಪರಾಧ, ನನಗೆ ನ್ಯಾಯ ಬೇಕಂತೇಳಿ ಹುಲಿಗಪ್ಪ ಎಂಬುವರು ರಾಯಚೂರು ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಮೈಬೂಬ್ ಅವರಿಗೆ ದೂರು ಸಲ್ಲಿಸಿದ್ದಾರೆ ರಚನಾ. ಹೀಗಾಗಿ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಮೈಬೂಬ್ ಅವರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿಯಲ್ಲಿ ಏನಾಗಿದೆ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರ್ತಾ ಇದೆ. ಸರ್ಕಾರ ಒಂದು ರೀತಿಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿದ್ರೆ ಆದಲ್ಲಿ ಈ ಮಾನ್ವಿ ಎಂಬುದು ಒಂದು ರೀತಿಯಲ್ಲಿ ಎಷ್ಟು ಅವ್ಯವಸ್ಥೆ ಆಗರವಾಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರೋದಂತೂ ಸತ್ಯವಾಯಿತು, ಸತ್ಯ 100ಕ್ಕೂ ಸತ್ಯ ಅಂತ ಹೇಳ್ಬೋದು ರಚನಾ. ಇನ್ನು ಏನು ಅಂತಂದ್ರೆ ಈಗ ನಾವು ಬೆಳಿಗ್ಗೆ ಕೂಡ ಮಾನ್ವಿ ಕಂದಾಯ ಕಚೇರಿಗೆ ಸಂಬಂಧಪಟ್ಟಂಗೆ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡೋದು. ಯಾಕೆ ಅಂತಂದ್ರೆ ಈ ಮಾನ್ವಿ ಕಂದಾಯ ಕಚೇರಿ ಏನಿದೆ ಬರೀ ಭ್ರಷ್ಟಾಚಾರ ಜೊತೆಗೆ ಸಮಸ್ಯೆಗಳು, ಅಧಿಕಾರಿಗಳು ಸರಿಯಾದ ಟೈಮಿಗೆ ಬರಲ್ಲ ಹೋಗಲ್ಲ, ಬರೀ ಈ ರೀತಿಯಾಗಿ ಸಮಸ್ಯೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಮೇಲಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ? ಬಂದ್ರು ಅವ್ರುಗಳು ಕೂಡ ಯಾರ ಮೇಲೂ ಕ್ರಮ ಕೈಗೊಳ್ತಾ ಇಲ್ವಾ ಅಂತ. ರಾಧಿಕಾ, ಏನಂತಂದ್ರೆ ನಾವು ಸಾಕಷ್ಟು ಬಾರಿ ಹೇಳ್ತಾ ಇದೀವಿ, ಭಾರತ ದೇಶದ ಸಂವಿಧಾನ ಏನಂಬುದು ಮಾನವೀಯಲ್ಲಿ ಅನ್ವಯಿಸುತ್ತೋ ಅಥವಾ ಇಲ್ಲವೋ ಅಥವಾ ಕಾನೂನು ಪ್ರತ್ಯೇಕವಾದ ಒಂದು ರೀತಿ ತಿಳಿಯೋದಾಗಿದೆ. ಯಾಕಂತಂದ್ರೆ ಅಧಿಕಾರಿಗಳು ಕಾನೂನುಬದ್ಧವಾಗಿ ಕೆಲಸ ಮಾಡಿ ನಮ್ಮ ಭಾರತೀಯ ಸಂವಿಧಾನ ಪ್ರಕಾರ ಕೆಲಸ ಮಾಡಿದ್ರೆ ಈ ರೀತಿಯಾಗಿ ಇಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬರಲ್ಲ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಹೋಬಳಿಯ ಕಂದಾಯ ನಿರೀಕ್ಷಕರಾಗಿರ್ತಕ್ಕಂಥ ಮಹೇಶ್ ಪಾಟೀಲ್ ಅವರು ಅಂದ್ರೆ ಒಂದ್ ರೀತಿಯಲ್ಲಿ ಕಂತ್ರಿ ಮಹೇಶ್ ಪಾಟೀಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಮಾಯಕರ ಜಮೀನು ಯಾರಿಗೂ ಅಂದ್ರೆ ಸಂಬಂಧ ಇಲ್ಲದ ವ್ಯಕ್ತಿ ಅಂದ್ರೆ ಅವರ ಜಾತಿ ಬೇರೆ ಇವರ ಜಾತಿ ಬೇರೆ ಅಂತಂದ್ರೆ ಅಂತ ವ್ಯಕ್ತಿಗಳನ್ನ ಹುಡುಕಿಕೊಂಡು ಹಣ ತಿಂದು ಈ ರೀತಿ ಲಪಟಾಯಿಸುವ ಕೆಲಸ ಮಾಡ್ತಾರಂದ್ಮೇಲೆ ಅಧಿಕಾರಿಗಳು ಯಾಕೆ ಬೇಕ್ರಿ? ಇಂತ ಈ ಕೆಲಸ ಮಾಡ್ತಾರ ಅಧಿಕಾರಿಗಳು ಮಾಡ್ತಾರಂದ್ಮೇಲೆ ಒಂದ್ ರೀತಿಯಲ್ಲಿ ದಲ್ಲಾಳಿಗಳು ಮಾಡಿದ್ದಾರೆ ಅಂದ್ರೆ ಒಂದ್ ರೀತಿಯಲ್ಲಿ ಕ್ರಿಮಿನಲ್ ಕೇಸ್ ಮಾಡ್ತಾರೆ ಅಧಿಕಾರಿಗಳು. ಆದ್ರೆ ಸರ್ಕಾರಿ ಅಧಿಕಾರಿ ಆಗಿರ್ತಕ್ಕಂಥ ಕಂದಾಯ ನಿರೀಕ್ಷಕ ಮಹೇಶ್ ಪಾಟೀಲ್ ಅವರು ಮಾಡಿದ್ದಾರೆ. ಇವ್ರ ವಿರುದ್ಧ ಯಾರು ಕ್ರಮ ಕೈಗೊಳ್ಳಬೇಕು? ಜಿಲ್ಲಾಧಿಕಾರಿಗಳು ಸೂಕ್ತವಾಗಿ ಇವರ ವಿರುದ್ಧ ಕ್ರಮ ಕೈಗೊಂಡಾಗ ಮಾತ್ರ ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರಿ ಇರಲಿ ತಪ್ಪು ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ರಚನಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಏನು ಮಾನ್ವಿ ತಹಶೀಲ್ದಾರ್ ಆಫೀಸ್ ಇದೆ, ಕಂದಾಯ ಕಚೇರಿ ಇದೆ. ಈ ಕಚೇರಿಲಿ ಒಂದಲ್ಲ ಒಂದು ಸಮಸ್ಯೆಗಳು, ಒಂದಲ್ಲ ಒಂದು ಭ್ರಷ್ಟಾಚಾರಗಳು. ಪಾಪ ರೈತರ ಹತ್ರ ಇವರು ದುಡ್ಡಿಸ್ಕೊಂಡು ಇನ್ನೊಬ್ರಿಗೆ ಸಂಬಂಧನೇ ಪಡೆದೇ ಇರುವಂತಹ ವ್ಯಕ್ತಿಗಳ ಹೆಸರಿಗೆ ಇವರು ಹೇಗೆ ಖಾತೆ ಮಾಡ್ಕೊಡ್ತಾರೆ? ಹಾಗಾದ್ರೆ ಇವ್ರು ಏನ್ ನಡೆಸ್ತಾ ಇದ್ದಾರೆ? ಸರ್ಕಾರಿ ಕಚೇರಿಯಲ್ಲಿ ಇವ್ರಿಗೆ ಬೇಕಾದಂಗೆ ಬಳಸ್ಕೊತಾ ಇದ್ದಾರೆ ಸರ್ಕಾರಿ ಕಚೇರಿಗಳನ್ನ. ಸರ್ಕಾರದ ಹೆಸರಲ್ಲಿ ಸರ್ಕಾರಿ ನೌಕರರು ಅಂತ ಹೇಳ್ಕೊಂಡು ಇವರು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪಾಪ ರೈತರು ಕಷ್ಟಪಟ್ಟು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆದ್ರೆ ಇವ್ರು ಈ ರೀತಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಮೋಸ ಮಾಡಿಕೊಂಡು ಯಾವ ರೀತಿ? ನಮಸ್ತೆ ಭಯ ಬ್ರದರ್, ನಮಸ್ತೆ.
ನಮಸ್ಕಾರ ಅಣ್ಣ. ನಮಸ್ತೆ ಭಯ ಬ್ರದರ್, ನಮಸ್ತೆ. ನಮಸ್ಕಾರ ಅಣ್ಣ. ನಮಸ್ತೆ ಭಯ ಬ್ರದರ್, ನಮಸ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ಅಲ್ಲಿಯ ಸ್ಥಳೀಯರಾದಂತಹ ಭೀಮಣ್ಣ ನಾಯ್ಕ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರಿ, ಈಗಾಗಲೇ ಗೊತ್ತಿದೆ ಕಂದಾಯ ಕಚೇರಿಯಲ್ಲಿ ಯಾವ ರೀತಿಯಾಗಿ ಅಂದ್ರೆ ತಹಶೀಲ್ದಾರ್ ಆಫೀಸಲ್ಲಿ ಯಾವ ರೀತಿ ಭ್ರಷ್ಟಾಚಾರಗಳು, ಜನಗಳಿಗೆ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಲ್ಲ, ಸಮಸ್ಯೆಗಳನ್ನ ಕೇಳಲ್ಲ, ಈ ರೀತಿಯಾಗಿ ತುಂಬಾ ದೂರುಗಳು ಬರ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಸುದ್ದಿ ದೂರ ಆದ್ರಿ ಆ ಕಡೆ ಗಡ್ಡೆಗೆ ಇರ್ತಾನ್ರಿ, ಪೂರ್ತಿ ಅಮಾಯಕ ಕುರಿ ಕಾಯವನು. ಕುರಿ ಎಲ್ಲಾ ಮಾರಿ ಅವ್ರಪ್ಪ 7 ಎಕರೆ ತಗೊಂಡಿದ್ರಿ, ಇಬ್ಬರು ಅಣ್ಣ ತಮ್ಮರವ್ರು. ಅವರು ಆ ಕಡೆ ಗಡ್ಡೆಗೆ ದುಡಿಯಕ್ ಹೋಗ್ಯಾರ್ರಿ. 8 ಹೋಗಿ ತಿರುಪತಿಯಾಗ ಇರ್ತಾರ ಮಕ್ಕಳು. ಅವನ್ ಏನ್ ಮಾಡ್ಯಾನ, ಇಲ್ಲಿ ಲೋನಿಗೆ ಅಂತ ಒಬ್ಬನ ಇಟ್ಟಾನ, ಲೋನ್ ಎತ್ತಬೇಕಂತ. ಮಕ್ಕಳು ಲಗ್ನಕ್ ಬಂದಾರ. ಅವಾಗ ಪಾಣಿ ತೆಗಿಸಿದಾಗ ಗೊತ್ತಾಗ್ಯದ್ರಿ ಹಿಂಗ ಮಾಡ್ಯಾರಂತ. ಇಲ್ಲ ನಿನ್ನದು ಇಲ್ಲ, ಹೆಸರಿಲ್ಲ, ಯಾರ ಮಾಡಿಕೊಂಡಾರ ಅಂದಾಗ ಅವಾಗ ಗೊತ್ತಾಯ್ತ್ರಿ. ನಾವು ಹೋದ್ವಿ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮಗ್ ಬರೋದಿಲ್ಲಪ್ಪ, ಇದು ಕೋರ್ಟಿಗೆ ಬರ್ತದ ಅಂತ ಅಂದ್ರ ಅವ್ರು. ಅವಾಗ ಕೋರ್ಟಿಗೆ ಕೂಡ ಹಾಕಿವ್ರಿ. ಕೋರ್ಟಿಗೆ ಹಾಕಿವಿ, ಇನ್ನ ಬಂದಿಲ್ರಿ ನೋಟಿಸ್ ಏನ್ ಹೋಗ್ಯಾವ ಅವ್ರಿಗೆ. ನಾವು ಅಲ್ಲಿ ಪೊಲೀಸರು ಕೇಳಿದ್ರ ಅವನ್ನ, ಏನೋ ಹಿಂಗ ಮಾಡಿಕೊಂಡ್ರಿ, ಹೆಂಗ ನೀನು ಅಮಾಯಕರದ ಅಂದ್ರೆ, ಇಲ್ರಿ ಹೆಸರು ಸೇಮ್ ಇತ್ತು ಮಾಡಿಕೊಂಡಿವಿ. ಹೆಸರು ಸೇಮ್ ಇದ್ರೆ ಒಂದು 100 ಎಕರೆ ಮಾಡಿಕೆ ಬಂದು ಪಾಪ ಅಮಾಯಕರದು ಮಾಡಿಕೊಂಡ್ರಿ ಹೆಂಗ ಆತದ ಅಂತಂದು ಬೈದ್ರಿ. ಇಲ್ರಿ ತಪ್ಪಾಗ್ಯದ ಅಂದ. ಆಮೇಲೆ 5 ದಿವಸ ಇಲ್ಲಿ ಅವನ್ ಆರೈನ್ ನೋಡಿದ್ವಿ ಬರ್ತಾನಂತಂದು. ಬರ್ರಿ ಮತ್ತೆ ಹೆಂಗನ ಆಗ್ಲ ಕಡೆ ಸರಿ ಮಾಡನ್ರಿ ಅಂತ ಅಂದು. ಬರ್ಲಲ್ರಿ 5 ದಿವಸ ಅವ್ನು ಕುಳ್ಕಂಡಂತೂ, ಇಲ್ಲ ನಾವು ಸರಿಗಾದ, ನಾವು ಮಾಡ್ತೀವಿ ಸರಿಗಾದದು ಅಂದಂತ. ಇಲ್ಲಿ ಆರೈ ಏನ್ ಮಾಡಿದ, ನಮ್ಮೂರು ಎಲ್ಲಯ್ಯ ಅಂತ ಇದ್ದಾನ. ಎಲ್ಲಯ್ಯ ಮಂದಕೋಲಗೌಡ ಇದಾರ, ನನಗೆ ಯಾರು ಏನ್ ಮಾಡ್ತಾರ ಅಂದಂತ. ನಮಗ್ ಬೆಂಕಿ ಬಿತ್ರಿ. ಮತ್ತೆ ಲಾಸ್ಟಿಗೆ ಮತ್ತೆ ಕೋರ್ಟ್ಗೆ ಹೋದ್ವಿ. AC ಮೇಡಮ್ ಏನಂದ್ರು ಬೇಸ್ ಹೇಳಿದ್ಲಕ್ಕೆ, ಏನಪ್ಪಾ ನೀವು ಮೊದಲು ಪಾಣಿ ಮಾಡಿಸ್ಕೊಂಡ ಮೇಲೆ ನಾವ್ ಕೇಸ್ ಆಗ್ಬಾರ್ದ್ರಿ ಅಂತಂದಿವ್ನಿ. ಅಂಬದು ಇಲ್ರಿ, ನೀವು ಪಾಣಿ ಮಾಡಿಸ್ಕರಿ, ಮೊದಲು ಪಾಣಿ ಮಾಡಿಸ್ಕೊಂಡ ಮೇಲೆ ಆಮೇಲೆ ನಡೆಯನ್ರ ಅಂತ. DCಲಿಗೆ ಹೋದ್ವಿ, ಇದು ಸರಿ ಮಾಡ್ರಿ, ಇದು ಹೆಂಗೈತಿ, ಇದು ಅದ್ ಯಾವ್ದು ಕೇಸ್ ಮಾಡ್ರ ಅಂತ ಹೇಳಿದನ್ರಿ ಅತ್ತೇನು DC. ಹಿಂಗಾಯ್ತ್ರಿ. ಮೊನ್ನೆ ಅದಕ್ಕೆ ಮತ್ತೆ TV9ಗೆ ಏನೋ ಕೊಟ್ಟಿವ್ರಿ. ಹಿಂಗ್ ಮಾಡಿದ್ರಿ ಹೆಂಗ್ರಿ, ಜಗ್ಗಿ ಮಾಡ್ಯಾನ್ರಿ. ಅಲ್ಲ, ನೀವೀಗ ಅಧಿಕಾರಿಗಳ ಸಹಾಯಕ ಆಯುಕ್ತರಿಗೆ ದೂರು ಕೊಟ್ಟಿದ್ದೀರಾ, ಅವ್ರೇನ್ ಹೇಳಿದ್ರು? ಅವ್ರು ಆಕೇನ್ ಬೇಸ್ ಹೇಳಿದಿಲ್ರಿ. ಇಲ್ಲಪ್ಪ ನೀವು ಅದು ಹೋಮಸೇವಳಿ ಅದೆಲ್ಲ ತಗೊಂಡ್ ಬಂದ್ ನನಗೆ ಕೊಡ್ರಿ, ನಾನು ಮಾಡಿಸ್ತೇನೆ, ಮೊದಲು ಮಾಡಿಸಿದ್ಮೇಲೆ ಮುಂದ ಫೇಸ್ ಮಾಡ್ರಿ ಅಂತ ಹೇಳಿದಿಲ್ರಿ ಆಕೆ. ಆಕೆ ನೋಡಿದ್ರೆ ತಿರುಗಿ ಸಾಕಾಗೈತ್ರಿ, ಮೀಟಿಂಗ್ ಐತಿ, ಅಲ್ಲಿಗೆ ಹೋಗ್ಯಾಳ ಇಲ್ಲಿಗೆ ಹೋಗ್ಯಾಳ ಅಂತಂದು ಹಿಂಗಾಯ್ತು, ಬಿಟ್ಬಿಟ್ವಿ. ಮೊನ್ನೆ ಅದಕ್ಕೆ TV9ಗೆ ಕೊಟ್ವಿ ಸರ್. ಹೌದಾ? ಓಕೆ, ನಾವು ಅಧಿಕಾರಿಗಳ ಗಮನಕ್ಕೆ ತಗೊಂಡ್ ಬರ್ತೀವಿ. ಧನ್ಯವಾದ ಸರ್, ಇಷ್ಟೊತ್ತು ಈಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಆಯ್ತ್ರಿ, ನಮಸ್ಕಾರ ರೀ. ಇನ್ನು ಅಲ್ಲಿ ಏನು ಪಾಪ ರೈತರ ಹತ್ರ ದುಡ್ಡಿಸ್ಕೊಂಡು ಈ ರೀತಿ ಅಮಾಯಕರಿಗೆ ಮೋಸ ಮಾಡಿ ಜೀವನ ಮಾಡ್ತಾರೆ ಅಂತ ಅಂದ್ರೆ ಯಾವ ರೀತಿ ಬದುಕು ಮಾಡ್ತಾ ಇದ್ದಾರೆ ಅವರು? ಯಾವ ಸರ್ಕಾರದ ಕೆಲಸ ತಗೊಂಡು ಸರ್ಕಾರದ ಹೆಸರಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಬರುವಂತಹ ರೈತರಿಗೆ ಇವರು ಯಾವ ರೀತಿಯಾಗಿ ಮೋಸ ಮಾಡಿಕೊಂಡು ಒಬ್ಬರ ಹೆಸರಲ್ಲಿರುವಂತಹ ಜಮೀನನ್ನ ಇನ್ನೊಬ್ಬರ ಹೆಸರಿಗೆ ಯಾವ ರೀತಿಯ ಖಾತೆ ಮಾಡ್ಕೊಡ್ತಾರೆ ಇವರು? ಗೊತ್ತಿಲ್ಲ, ರೈತರು ಅವಿದ್ಯಾವಂತರು ಇರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ ಅಂತ ಈ ರೀತಿ ಆಟಗಳನ್ನ ಆಡ್ತಾರ ಅಧಿಕಾರಿಗಳು ಅಂತ ಮೇಲಧಿಕಾರಿಗಳ ಗಮನಕ್ಕೆ ತಂದ್ರು. ನೀವು ಕೂಡ ರೈತರಿಗೊಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಪರಿಹಾರ ಕೊಡಿಸ್ಬೇಕು ಅಂತ ನಿಮ್ಗೇನು ಅನ್ನಿಸ್ತಾ ಇಲ್ವಾ?
ನಮಸ್ಕಾರ ಅಣ್ಣ. ನಮಸ್ತೆ ಭಯ ಬ್ರದರ್, ನಮಸ್ತೆ. ನಮಸ್ಕಾರ ಅಣ್ಣ. ನಮಸ್ತೆ ಭಯ ಬ್ರದರ್, ನಮಸ್ತೆ. ನಮಸ್ತೆ ಭಯ ಬ್ರದರ್, ನಮಸ್ತೆ. ನಮಸ್ತೆ ಭಯ ಬ್ರದರ್, ನಮಸ್ತೆ. ಇನ್ನು ರಾಯಚೂರು ಜಿಲ್ಲೆ ಮಾನ್ವಿ ಕಂದಾಯ ಇಲಾಖೆ ಏನಿದೆ, ಈ ಕಂದಾಯ ಇಲಾಖೆಯಲ್ಲಿ ಒಂದಲ್ಲ ಒಂದು ಭ್ರಷ್ಟಾಚಾರಗಳು ಕೇಳಿ ಬರ್ತಾ ಇದೆ. ನಾವೀಗ ಕೂಡ ಅಲ್ಲಿ ಸ್ಥಳೀಯರ ಹತ್ರ ಮಾತಾಡೋದು, ಅವ್ರು ಕೂಡ ಹೇಳೋದು ಇಲ್ಲಿರುವಂತಹ ಅಧಿಕಾರಿಗಳು ಸಂಪೂರ್ಣವಾಗಿ ಬೇಜವಾಬ್ದಾರಿತನದಲ್ಲಿರ್ತಾರೆ, ಸಮಸ್ಯೆಗಳನ್ನ ಕೇಳಲ್ಲ. ರೈತರುಗಳು ಹೋಗ್ತಾರೆ, ಮಹಿಳೆಯರು ಹೋಗ್ತಾರೆ, ವಯಸ್ಸಾದವ್ರು ಹೋಗ್ತಾರೆ, ಯಾರ ಸಮಸ್ಯೆಗಳನ್ನು ಕೂಡ ಕೇಳಲ್ಲ. ಇವರು ಬೇಜವಾಬ್ದಾರಿತನ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಏನು ಕುರುಡಿ ಕಂದಾಯ ನಿರೀಕ್ಷಕ ಮಹೇಶ್ ಪಾಟೀಲ್ ಇದ್ದಾರೆ, ಇವರು ರೈತರ ಹತ್ರ ದುಡ್ಡಿಸ್ಕೊಂಡು ಅವ್ರದ್ದೇನೋ ಸಮಸ್ಯೆಗಳಿರುತ್ತೆ, ಅವರು ಜಮೀನಿನ ವಿಚಾರವಾಗಿ ಏನೋ ಗೊತ್ತಿರಲ್ಲ ಕೇಳಲಿಕ್ಕೆ ಬಂದಿರ್ತಾರೆ, ಸರಿಯಾದ ಮಾಹಿತಿ ಕೊಡ್ಬೇಕು ಅಥವಾ ಏನು ಅದನ್ನಿದೆ ಸಮಸ್ಯೆ ಇದೆ ಅದನ್ನ ಸರಿಪಡಿಸ್ಬೇಕು. ಆದ್ರೆ ಇವರು ಸಂಬಂಧನೇ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಹೆಸರಿಗೆ ಖಾತೆಯನ್ನ ಮಾಡ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಇವ್ರು ರೈತರಿಗೆ ಮೋಸ ಮಾಡ್ಬೇಕು ಅಂತನಾ, ಇಲ್ಲ ರೈತರ ಹತ್ರ ದುಡ್ಡನ್ನ ಕಿತ್ಕೋಬೇಕು ಅಂತನಾ, ಯಾವ ರೀತಿ ಮಾಡ್ಬೇಕು ಅಂತ ಇವ್ರಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ರಾಜಲಾಬಂಡ ಗ್ರಾಮದ ಹುಲಿಗೆಪ್ಪ ನಾಯಕ ಎಂಬುವವರಿಗೆ ಇವ್ರುಗಳು ಏನೋ ಅವ್ರ ಜಮೀನಿತ್ತಂತೆ. ಗೋರ್ಕುಲ್ ಗ್ರಾಮದಲ್ಲಿದ್ದಂತಹ ಸರ್ವೆ ನಂಬರ್ 512ರಲ್ಲಿ 3 ಎಕರೆ 35 ಗುಂಟೆ. ಆದ್ರೆ ಕುರುಡಿ ಹೋಬಳಿಯ ಕಂದಾಯ ನಿರೀಕ್ಷಕ ಮಹೇಶ್ ಪಾಟೀಲ್ ಹಣ ತಿಂದು ನಾಗೇಂದ್ರ ಹಾಗೂ ವೆಂಕಟೇಶ್ ಎಂಬ ವ್ಯಕ್ತಿಗೆ ಇದನ್ನ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಈಗ ಸುದ್ದಿ ಬಂದಿದೆ. ಆದ್ರೆ ಈ ಸಂಬಂಧ ಹುಲಿಗೆಪ್ಪ ನಾಯಕ ರಾಯಚೂರು ಸಹಾಯಕ ಆಯುಕ್ತರಿಗೆ ಕೂಡ ನ್ಯಾಯ ಬೇಕು ಅಂತ ದೂರನ್ನ ಕೂಡ ಸಲ್ಲಿಸಿದ್ದಾರೆ. ಆದ್ರೆ ಅವರು ಇನ್ನೂ ಕೂಡ ಯಾವುದೇ ಕ್ರಮಗಳನ್ನ ಕೂಡ ಕೈಗೊಂಡಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ತಾರೆ ಅಂತ. ಒಂದು ಹೊಲ ಇತ್ತೊಂದು ಹೊಲ ಮಾಡಿಸ್ಕೊಂಡ್ರಿ. ಯಾರವರು? ವೆಂಕಟೇಶ, ನಾಗೇಂದ್ರ. ಯಾರ್ದು ಹೊಲ? ಯಾರ್ದು? ಈ ಹುಲಿಗೆಯಿಂದ. ಹುಲಿಗೆಯಿಂದ? ಹುಲಿಗೆಯಿಂದ. ಮತ್ತೆ ಯಾಕೆ ಹಂಗೆ ಮಾಡಿದ್ರು? ಅವ್ರಿಗೆ ಇವರು ಸಂಬಂಧನಾ? ಸಂಬಂಧ ಇಲ್ರಿ, ಇವರು ನಾಯಕರಾದ್ರು ಅವ್ರು ಕಬ್ಬೇರಾದ್ರು. ಮತ್ತೆ ಆ ರೀತಿ ಮಾಡಿದವ್ರು ಯಾರು? ಮಹೇಶ್ ಪಟೇಲು. ಮಹೇಶ್ ಪಟೇಲ್ ಅವರು ಏನಿದ್ದಾರೆ? ಗಿರ್ದವ್ರೆ ಇದ್ದಾನೆ. ಯಾವ ಊರು? ಕುಲ್ಟಿ ಸರ್ಕಲ್. ಕುರುಡು ಸರ್ಕಲ್. ವಿ ಎ ಹುಲಿಗೆ ರಾಜಲ್ ಬಂಡಾರ. ಹೌದಾ? ಅಲ್ಲ, ಅದು ಸೀಮಾ ಯಾವ್ದು ಬರುತ್ತೆ? ಗೋರ್ಕಲ್ ಸೀಮಾ. ಗೋರ್ಕಲ್ ಸೀಮಾ ಬರುತ್ತೆ. ಮತ್ತೆ ಈ ರೀತಿ ಅನ್ಯಾಯ ಮಾಡಿದ್ರೆ ಹೆಂಗ್ರಿ? ಪೂರ್ತಿ ಅನ್ಯಾಯ ಮಾಡ್ಯಾರ. ಎಲ್ಲರಿಗೆ ಕೊಟ್ಟಿವ್ರಿ, DC ಕೊಟ್ಟಿವಿ, AC ಕೊಟ್ಟಿವಿ, ತಹಶೀಲ್ದಾರ್ಗೆ ಕೊಟ್ಟಿವಿ, ಎಲ್ಲರಿಗೆ ಕೊಟ್ಟಿವ್ರಿ. ಏನಂತ ಕೊಟ್ರಿ? ಹಿಂಗೆ ಅನ್ಯಾಯ ಆಗ್ಯದ ಅಂತಂದು. ಮತ್ತೆ ಏನಂದ್ರು ಅವರು? ಏನಂತಾರೆ ಸರಿಪಡ್ಸನ್ ಅಂದ್ರು. ಇಲ್ಲಿ ಹಂಗೆ ದುಡ್ಡು. ಮತ್ತೆ ಹೆಂಗ್ರಿ ಬಡವರದ ಪರಿಸ್ಥಿತಿ ಈ ರೀತಿ ಆದ್ರೆ ಹೆಂಗ್ರಿ? ಏನ್ರಿ ಅವ್ನ ಸಲುವಾಗಿ ನಾವೇ ತಿರ್ಗಾಕತ್ತೀವಿ. ₹1 ಇಲ್ಲ ರೊಕ್ಕ. ಯಾರು? ಇವು ಹುಲಿಗೇನ ಹತ್ರ. ಹೌದು. ಮತ್ತೆ ಹಿಂಗಾದ್ರೆ ದಿಕ್ಕ ಹೆಂಗ್ರಿ? ಅಧಿಕಾರಿಗಳು ಯಾರು ಹೊಲ ಯಾರಿಗೂ ಮಾಡಿದ್ರೆ ಹೆಂಗ್ರಿ? ಏನ್ ಕತಿ ಇದೆಲ್ಲ? ನೋಡ್ರಿ ಹೆಂಗ್ ಮಾಡ್ಯಾರ ನೋಡ್ರಿ. ಈಗ ನೀವು DC ಕೊಟ್ಟಿರಿ? DC ಕೊಟ್ಟಿವಿ. ರಾಯಚೂರು DC ಅವ್ರಿಗೆ ಕೊಟ್ರಿ? DC ಅವ್ರಿಗೆ ಕೊಟ್ರಿ. ಮತ್ತೆ ಯಾರ್ಯಾರಿಗೆ ಕೊಟ್ರಿ? AC ಕೊಟ್ಟಿವ್ರಿ, ತಹಶೀಲ್ದಾರ್ ಕೊಟ್ಟಿವಿ. ಮಾನ್ಯ ತಹಶೀಲ್ದಾರಿಗೆ ಕೊಟ್ರಿ? ಏನಂದ ತಹಶೀಲ್ದಾರ್ ಅವರು? ತಹಶೀಲ್ದಾರ್ ಅವಾಗ ಎಲೆಕ್ಷನ್ಗೆ ಹೋಗಿದ್ದತ್ತ, ಮಾಡಿದತ್ತ. ಅತ್ತ ಬರಲ್ಲ ಹೇಳ್ರಿ, ಸರಿ ಮಾಡೋಣ ಅಂದ್ರು. ಒಂದು 5 ದಿವಸ ನೋಡಿವ್ರಿ, ನೋಡೋಣ ಅಂತ ಮಹೇಶ್ ಪಟೇಲ್ ಬರಲ್ರಿ ನಮ್ಮಲ್ಲಿ. ನೀವು ಕೇಳಿದ್ರಿ ಏನಂದ್ರೆ ಮಹೇಶ್ ಪಟೇಲ್?
ಆಯ್ತು ಸರಿ ಮಾಡೋಣ, ಇವಾಗ ಮೇಡಮ್ ಬರ್ತಾಳ ಮಾಡಿಸ್ಕೊಡ್ತೀನಿ ಅಂದ. ಹಂಗೆ ಯಾಕೆ ಮಾಡಿದಾರೆ ಅವರು? ಹೆಂಗೆ ಮಾಡ್ರಿ, ಅವನು 5 ಲಕ್ಷ ಕೊಟ್ಟಿನಿ, ನಾನು ಮಾಡಿಸ್ಕೊಂಡೀನಿ, ಪುಣ್ಯಕ್ಕೆ ಮಾಡಿಸ್ಕೊಂಡೀನಿ ಏನಂತಾನ ಅವನು, ಹೊಲ ಮಾಡಿಸ್ಕೊಂಡು ಅವನು. ಯಾರವರು? ವೆಂಕಟೇಶ ನಾಗೇಂದ್ರ. ಹೌದೇನ್ರಿ? ಮತ್ತೆ ಹಿಂಗೆ ಮಾಡಿಕಂದ್ರೆ ಹೆಂಗ್ರಿ? ಅಂದ್ರೆ ರೊಕ್ಕ ಕೊಟ್ಟು ರೊಕ್ಕ ತಿಂದಾರ ಮಹೇಶ್ ಪಾಟೀಲ್ ಅವರು? 5 ಲಕ್ಷ ತಿಂದಾರ ಇಬ್ಬರು ಕುಳ್ಕರ್ಣಿ ಗೆದ್ದವರಿ. ತಿಂದು 5 ಲಕ್ಷ ತಿಂದು 5 ಲಕ್ಷ ತಿಂದು ಅವ್ರಿಗೆ ಮಾಡ್ಯಾರ. ಅದೇ ವೆಂಕಟೇಶ ನಾಗೇಂದ್ರ ಅಂತ ಮಾಡ್ಸ್ಕೊಂಡ್ರಿ, ಮಾನವ ಇರ್ತಾರಂತವ್ರು. ನಮ್ಮ ಜಮೀನು ಅವ್ರು ಮಾಡ್ಸ್ಕೊಂಡ್ರಿ. ಅವ್ರು ಮಾಡ್ಸ್ಕೊಂಡಾರ? ಹೌದ್ರಿ. ಯಾರ ಹೆಸರು ಮುಗಿತ್ತದ? ಅದು ನಾವು ತಂದೆ ತಿಮ್ಮಯ್ಯ ಹುಲಿಗೈ ರೀ, ನಮ್ಮ ಅಪ್ಪನ ಹೆಸರು ನನ್ನ ಹೆಸರು ಇತ್ರ ಅವ್ರು ಮಾಡ್ಸ್ಕೊಂಡ್ರಿ. ಅಂದ್ರೆ ಹುಲಿಗೈ ಅಂದ್ರೆ ಯಾರು? ನೀವು? ನಾವ್ರಿ. ನೀವು ಮತ್ತು ನಿಮ್ಮ ತಂದೆ ಹೆಸರು? ನಮ್ಮ ತಂದೆ ತಿಮ್ಮಯ್ಯ ರೀ. ಓಕೆ, ನಿಮ್ಮ ತಂದೆ ಹೆಸರು ತಿಮ್ಮಯ್ಯ. ಹೌದ್ರಿ. ಅಂದ್ರೆ 3 ಎಕರೆ 35 ಗುಂಟೆ ಅದ. ಹೌದ್ರಿ. ಈಗ ಮಾಡಿದವ್ರು ಯಾರಪ್ಪ? ಮಾಡಿದವರು ಕುಲಕರ್ಣಿ ಗಿರ್ದವ್ರಿ ಮಕ್ಕಳ ತೋರಿಸಿ ಮಾಡ್ಯಾರ್ರಿ. ಕುಳ್ಳಿ ಮಹೇಶ್ ಪಟೇಲ್ ಕುಲಕರ್ಣಿ ಅವ್ರು ಕಲಿಸಿ ಮಾಡ್ಯಾರ್ರಿ. ಮತ್ತೆ ಈಗ ಮಾಡಿದ್ರೆ ಹೆಂಗ್ರಿ? ಮತ್ತೆ ಈಗ ಹೆಂಗ ನಿಮ್ದು ನೋಡ್ರಿ, ಮತ್ತೆ ನಾವು ಬಡವ್ರು ನೋಡ್ರಿ, ನಾವು ಕುರಿಗಳು ಇದ್ವಿ, ಮಾರಿಕಾಸಿ ತಗೊಂಡಿದ್ದು ಭೂಮಿ ನಾವಪ್ಪ ಕೊಂಡಿದ್ರಿ. ಅದು ಭೂಮಿ ಈಗ ಎಷ್ಟು ತಿಂಗಳಾಯ್ತು ಅದು ಮಾಡಿ? ಅದು ಮಾಡಿ ಈಗ ಒಂದು 6 ತಿಂಗಳು ಆಯ್ತು ರೀ ಅವ್ರು ಮಾಡ್ಸ್ಕೊಂಡ್ರ. ಹೌದು, ನೀವು ಕೇಳಿದ್ರ ಅವ್ರನ್ನ? ಇಲ್ರಿ, ಅವರು ಹಿಂಗೆ ತಿರುಗಾಡ್ದವ್ರಿ, ಅವ್ರು ಭೇಟಿ ಅಲ್ರಿ ನಮಗೆ. ಹೌದೇನ? ಹೌದ್ರಿ. ಅಂದ್ರೆ ಈಗ ಒಟ್ಟ ನಿಮಗೆ ನ್ಯಾಯ ಬೇಕೀಗ? ನ್ಯಾಯ ಬೇಕ್ರಿ ನಮ್ಗೆ. ನಿಮ್ಗೆ ಅಂದ್ರೆ ಜಿಲ್ಲಾಧಿಕಾರಿಗೆ ರಾಯಚೂರು DC ಅವ್ರು ಎಲ್ಲರೂ ಹೋಗಿರ ಕಂಪ್ಲೇಂಟ್ ಕೊಟ್ಟಿವ್ರೆ? ಕೊಟ್ಟಿವ್ರಿ. ನಿಮಗೆ ನ್ಯಾಯ ಬೇಕೀಗ? ಹೌದ್ರಿ, ನ್ಯಾಯ ಬೇಕ್ರಿ ನಮ್ಗೆ. ಅಂದ್ರೆ ನಿಮ್ಮದು ಜಾತಿ ಯಾವುದು? ನಾವು ನಾಯಕರ್ರಿ. ಮತ್ತೆ ಅವ್ರು ಯಾವ್ದು ಮಾಡಿಸ್ಕೊಂಡವ್ರು? ಅವರು ಕಬ್ಬೇರ್ರಿ. ಮತ್ತೆ ಆ ರೀತಿ ಮತ್ತೆ ಸಂಬಂಧ ಇಲ್ಲಲ್ಲ ನಿಮಗೆ ಅವ್ರಿಗೆ? ಸಂಬಂಧ ಇಲ್ರಿ, ಅವ್ರು ಮಾಡಿಸ್ಕೊಂಡ್ಬಿಟ್ಟಾರ್ರಿ, ಏನ್ ಮಾಡ್ಬೇಕು? ಮತ್ತೆ ಈಗ ಹೆಂಗೆ ನಿಮಗೆ? ಅಂದ್ರೆ ನಿಮ್ಮ ರಿಲೇಷನ್ ಅಲ್ಲ ಅವರು? ಅಲ್ರಿ, ನಮ್ಗೆ ಏನು ಸಂಬಂಧ ಇಲ್ರಿ ಅವರು. ಮತ್ತೆ ಆ ರೀತಿ ಹೆಂಗ್ ಮಾಡಿದ್ರು ಅವರು? ಅದೇ ಹೆಂಗ ಮಾಡ್ಯಾರ ನೋಡ್ರಿ, ಇವ್ರು ಎಲ್ಲ ಇವರೇ ಮಾಡಿರ್ತಾರ, ಗಿರ್ದವ್ರಿ ಕುಲಕರ್ಣಿ ಇವ್ರು ಕಲಿಸಿ ಮಾಡಿರ್ತಾರ್ರಿ. ಹೌದಾ? ರೈಟ್. ನಮಸ್ತೆ ಭಯ ಬ್ರದರ್, ನಮಸ್ತೆ.